ನಮಸ್ಕಾರ. ಸೋತಿದ್ದ ಪಂದ್ಯದಲ್ಲಿ ಫಿಕ್ಸಿಂಗ್ ಮಾಡಿಕೊಂಡು ಪಂದ್ಯ ಗೆಲ್ಲಿಸಿದರು ಧೋನಿ. ಬಳಿಕ ಈ ಬಗ್ಗೆ ಕ್ರಿಕೆಟ್ ದಿಗ್ಗಜರು ನೀಡಿದರು ದೊಡ್ಡ ಹೇಳಿಕೆ. ಚೆನ್ನೈ ತಂಡದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಲಕ್ನೋ ವಿರುದ್ಧ ಚೆನ್ನೈ ಕೊನೆ ಓವರ್ನಲ್ಲಿ ಗೆದ್ದ ಬಳಿಕ ಕ್ರಿಕೆಟ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹೌದು, ಇಂಡಿಯನ್ ಪ್ರೀಮಿಯರ್ ಲೀಗ್ನ ಸೀಸನ್ 18ರಲ್ಲಿ ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಕೊನೆಗೂ ಜಯ ಸಾಧಿಸಿದೆ. ಲಕ್ನೋನ ಎಕಾನಾ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ನ 30ನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಸಿಎಸ್ಕೆ 5 ವಿಕೆಟ್ಗಳ ಗೆಲುವು ದಾಖಲಿಸಿದೆ. ಈ ಗೆಲುವಿನ ಬೆನ್ನಲ್ಲೇ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಆರೋಪ ಕೇಳಿ ಬಂದಿದೆ. ಏಕೆಂದರೆ ಪಂದ್ಯದ ಟಾಸ್ ವೇಳೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕ ಮಹೇಂದ್ರ ಸಿಂಗ್ ಧೋನಿ ರವರು ಇತರರು ಕೇಳುವಂತೆ ಟಾಸ್ ಕೂಗಿರಲಿಲ್ಲ. ಬದಲಿಯಾಗಿ ಮ್ಯಾಚ್ ರೆಫರಿ ನಾರಾಯಣ್ ಕುಟ್ಟಿರವರ ಕಿವಿಯಲ್ಲಿ ತನ್ನ ನಿರ್ಧಾರವನ್ನ ತಿಳಿಸಿದರು. ಆತ ಟಾಸ್ ಹೆಡ್ ಬೀಳುತ್ತಿದ್ದಂತೆ ಇತ್ತ ಕಾಮೆಂಟೇಟರ್ ಮುರಳಿ ಕಾರ್ತಿಕ್ ಧೋನಿ ರವರ ಆಯ್ಕೆ ಟೇಲ್ಸ್ ಅಲ್ವಾ ಎಂದು ಕೇಳಿದ್ದಾರೆ. ಆದರೆ ಮ್ಯಾಚ್ ರೆಫರಿ ಹೆಡ್ ಎಂದಿದ್ದಾರೆ. ರಿಷಬ್ ಪಂತ್ ರವರ ಕೈಯಲ್ಲಿ ಮೈಕ್ ಇದ್ದರೂ ಮುರಳಿ ಕಾರ್ತಿಕ್ ಹತ್ತಿರವೇ ಇದ್ದರೂ ಧೋನಿ ಟಾಸ್ ಆಯ್ಕೆಯನ್ನ ಕಿವಿಯಲ್ಲಿ ಹೇಳುವ ಅವಶ್ಯಕತೆ ಏನಿತ್ತು ಎಂದು ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನಿಸುತ್ತಿದ್ದಾರೆ. ಇದೀಗ ಈ ಟಾಸ್ ಪ್ರಕ್ರಿಯೆ ವಿಡಿಯೋ ವೈರಲ್ ಆಗುತ್ತಿದ್ದು ಅನೇಕರು ಫಿಕ್ಸಿಂಗ್ ಎಂದು ಆರೋಪಿಸುತ್ತಿದ್ದಾರೆ. ಮತ್ತು ಇಂದಿನ ಪಂದ್ಯದಲ್ಲಿ ರಿಷಬ್ ಪಂತ್ ತುಂಬಾನೇ ಸ್ಲೋ ಆಗಿ ಆಡಿದ್ದಾರೆ. ಇದು ಕೂಡ ಧೋನಿಯ ಫಿಕ್ಸಿಂಗ್ ತಂತ್ರ ಎಂದು ತಿಳಿಸಿದ್ದಾರೆ. ಹಾಗೆ ಒಂದು ಹಂತದಲ್ಲಿ ಗೆಲುವಿನತ್ತ ಸಾಗುತ್ತಿದ್ದ LSG ತಂಡವು ಕೊನೆಯ ಓವರ್ ವೇಳೆಗೆ ಸ್ಪಿನ್ನರ್ ಗಳನ್ನ ಬಳಸಿಕೊಳ್ಳದಿರುವುದಕ್ಕೂ ಅನೇಕರು ಅನುಮಾನಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅದರಲ್ಲಿಯೂ ಧೋನಿ ರವರ ವೀಕ್ನೆಸ್ ಸ್ಪಿನ್ ಬೌಲಿಂಗ್. ಈ ಹಂತದಲ್ಲಿ ಅದಾಗಲೇ ಲಯವಿಲ್ಲದೆ ಬೌಲಿಂಗ್ ಮಾಡುತ್ತಿದ್ದ ಶಾರ್ದುಲ್ ಠಾಕೂರ್ ಅವರಿಂದ ಬೌಲಿಂಗ್ ಮಾಡಿಸಿದ್ದೇಕೆ ಎಂದು ಅನೇಕರು ಪ್ರಶ್ನಿಸಿದ್ದಾರೆ. ಇನ್ನು ಇದೀಗ ಈ ಕುರಿತು ಮಾತನಾಡಿದ ಪಾಕ್ನ ದಿಗ್ಗಜ ಆಟಗಾರರಾದ ಶೋಯಬ್ ಅಖ್ತರ್ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ. ಐಪಿಎಲ್ ಎಂಬ ಮಹತ್ವದ ಟೂರ್ನಿಯಲ್ಲಿ ನಾನು ಇದನ್ನ ನಿರೀಕ್ಷಿಸಿರಲಿಲ್ಲ. ಧೋನಿ ಅಂತ ಲೆಜೆಂಡ್ ನೇತೃತ್ವದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು ಈ ಪಂದ್ಯವನ್ನ ಖಂಡಿತವಾಗಿಯೂ ಫಿಕ್ಸ್ ಮಾಡಿ ಗೆದ್ದುಕೊಂಡಿದೆ. ಏಕೆಂದರೆ ಅವರು ಸತತ 5 ಪಂದ್ಯಗಳನ್ನ ಸೋತಿದ್ದರು. ಹೀಗಾಗಿ ಈ ಪಂದ್ಯವನ್ನ ಹೇಗಾದರೂ ಮಾಡಿ ಗೆಲ್ಲುವ ಕಾರಣದಿಂದಾಗಿ ಈ ಪಂದ್ಯ ಫಿಕ್ಸಿಂಗ್ ನಿಂದಾಗಿ ಕೂಡಿತ್ತು ಎಂದು ಶೋಯಬ್ ಅಖ್ತರ್ ತಿಳಿಸಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಆಸೀಸ್ ದಿಗ್ಗಜ ಆಟಗಾರರಾದ ರಿಕಿ ಪಾಂಟಿಂಗ್ ರವರು ಈ ರೀತಿಯಾಗಿ ತಿಳಿಸಿದ್ದಾರೆ. ಚೆನ್ನೈ ತಂಡ ಈ ಪಂದ್ಯವನ್ನ ಯಾವುದೇ ಕಾರಣಕ್ಕೂ ಗೆಲ್ಲುತ್ತಿರಲಿಲ್ಲ. ಈ ಪಂದ್ಯದಲ್ಲಿ ಫಿಕ್ಸಿಂಗ್ ನಡೆದಿದೆ. ಟಾಸ್ ವೇಳೆ ಧೋನಿ ಕಿವಿಯಲ್ಲಿ ಹೇಳಬಾರದಾಗಿತ್ತು ಮತ್ತು ಪಂತ್ ಅಷ್ಟು ಸ್ಲೋ ಇನ್ನಿಂಗ್ಸ್ ಆಡಲು ಹೇಗೆ ಸಾಧ್ಯ? ಹಾಗೂ ಕೊನೆಯ ಓವರ್ಗಳಲ್ಲಿ ರವಿ ಬಿಷ್ಣೋಯ್ ಬದಲು ಶಾರ್ದುಲ್ ಠಾಕೂರ್ ಅವರಿಗೆ ಓವರ್ ಹಾಕಲು ಬೌಲಿಂಗ್ ನೀಡಿದ್ಯಾಕೆ? ಇದೆಲ್ಲ ಗಮನಿಸಿದರೆ ಈ ಪಂದ್ಯ ಫಿಕ್ಸಿಂಗ್ ಎಂದು ತೋರುತ್ತದೆ ಎಂದು ರಿಕಿ ಪಾಂಟಿಂಗ್ ತಿಳಿಸಿದ್ದಾರೆ. ಮತ್ತು ಇದಾದ ಬಳಿಕ ಮಾತನಾಡಿದ ಸಚಿನ್ ತೆಂಡೂಲ್ಕರ್ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ. ಐಪಿಎಲ್ ನಲ್ಲಿ ಫಿಕ್ಸಿಂಗ್ ನಡೆಯಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಧೋನಿ ಇಂದಿನ ಪಂದ್ಯದಲ್ಲಿ ಅದ್ಭುತ ಆಟವಾಡಿದೆ. ಸಿಎಸ್ಕೆ ತಂಡ ಕೂಡ ಇಂದಿನ ಪಂದ್ಯದಲ್ಲಿ ಒಳ್ಳೆಯ ಕ್ರಿಕೆಟ್ ಆಡಿ ಪಂದ್ಯ ಗೆದ್ದುಕೊಂಡಿದೆ. ಬದಲಾಗಿ ಇಲ್ಲಿ ಯಾವುದೇ ಫಿಕ್ಸಿಂಗ್ ಗಳು ನಡೆದಿಲ್ಲ ಮತ್ತು ಐಪಿಎಲ್ ಅಲ್ಲಿ ಕಟ್ಟುಪಾಡಿನ ನಿಯಮಗಳಿವೆ. ಇಲ್ಲಿ ಫಿಕ್ಸಿಂಗ್ ಗೆ ಕುಂಚಿತ್ತು ಅವಕಾಶವಿಲ್ಲ ಎಂದು ತೆಂಡೂಲ್ಕರ್ ತಿಳಿಸಿದ್ದಾರೆ. ಸ್ನೇಹಿತರೆ, ನಿಮಗೆ ಅನಿಸುತ್ತದೆ LSG ಮತ್ತು ಸಿಎಸ್ಕೆ ನಡುವಿನ ಪಂದ್ಯದಲ್ಲಿ ನಿಜಕ್ಕೂ ಫಿಕ್ಸಿಂಗ್ ನಡೆದಿತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಯಾಕಂದ್ರೆ ನಿಮ್ಮ ಒಂದೊಂದು ಕಾಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಮುಖ್ಯ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.